ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಕಾಲೇಜ್ ಸೀಟ್ ಸಿಕ್ಕಿದೆ ಅಭ್ಯರ್ಥಿಗಳಿಗೆ. ಸೊ ಆ ಒಂದು ಸಿಕ್ಕಿರುವಂಥ ಕಾಲೇಜು ನಿಮಗೆ ಬೇಡ ಅಂತಕ್ಕಂಥ ಒಂದು ಒಪಿನಿಯನ್ ಇರ್ಬೋದಾಗಿರುತ್ತೆ, ಅಥವಾ ದೂರದ ಕಾಲೇಜುಗಳು ಸಿಕ್ಕಿರ್ಬೋದು, ಅಥವಾ ನೀವು ಅನ್ಕೊಂಡಂಥ ಕಾಲೇಜುಗಳು ಆಗದೆ ಆಗಿರ್ಬೋದು, ಅಥವಾ ನಿಮ್ಗೆ ಕಾಲೇಜ್ ಬಗ್ಗೆ ಏನು ಐಡಿಯಾನೇ ಇರೋದಿಲ್ಲ, ಅಥವಾ ವಿಚಾರಿಸಿದ ನಂತರದಲ್ಲಿ ಆ ಒಂದು ಕಾಲೇಜ್ ಬಗ್ಗೆ ನಿಮಗೆ ನೆಗೆಟಿವ್ ಒಪಿನಿಯನ್ಸ್ ಅಥವಾ ಏನೋ ಒಂದು ಬಂದಿರುತ್ತೆ, ಒಟ್ಟಿನಲ್ಲಿ ಫೀಸ್ ಜಾಸ್ತಿ ಕೇಳೋರು ಹಾಗೆ ಏನೇನು ಇರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಯಾರು ಎಲಿಜಿಬಲ್ ಇರ್ತೀರಾ ಅಂದರೆ ಅಭ್ಯರ್ಥಿಗಳಿಗೆ ಇದೇ ರೌಂಡ್ ಅಂತಕ್ಕಂಥ ಸೆಕೆಂಡ್ ರೌಂಡ್ ಏನಿದೆ ಯಾರಿಗೆ ಕೊನೆ ಅವಕಾಶ ಆಗಿರುತ್ತೆ ಯಾರು ನೆಕ್ಸ್ಟ್ ರೌಂಡ್ಗೆ ಹೋಗಬಹುದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಬೇಕಿರುತ್ತೆ, ಅಥವಾ ಯಾವ ಥರ ಆಗಿರೋ ಅವರಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು. ನಂತರದಲ್ಲಿ ಥರ್ಡ್ ರೌಂಡ್ಗೆ ಯಾರು ಎಲಿಜಿಬಲ್ ಇರ್ತಿರಾಗಿದ್ರೆ ಮತ್ತೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಯಾರು ಆಯ್ಕೆ ಮಾಡ್ಬೋದು, ಆಯ್ಕೆ ಮಾಡುವಂಥ ಪ್ರಕ್ರಿಯೆಗಳಾಗಿರ್ಬೋದು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಲ್ಲ ಅಂದರೆ ಅಭ್ಯರ್ಥಿಗಳನ್ನ ಪರಿಗಣಿಸೋದಿಲ್ಲ ಅಂತ ಹೇಳಿದರೆ. ಸೊ ಯಾರಿಗೆ ಇದು ಅನ್ವಯ ಆಗುತ್ತೆ, ಇನ್ನತ್ತೆ ಯಾರಿಗೆ ಲಾಸ್ಟ್ ರೌಂಡ್ ಪ್ರತಿಯೊಂದು ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ BEd ಸಂಬಂಧಪಟ್ಟಂತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು, ಉಚಿತನೇ ಆಗಿರುತ್ತೆ ಇದು ಯೂಟ್ಯೂಬ್ನಲ್ಲಿ ಅಂತ ಹೇಳ್ತಾ ಅಭ್ಯರ್ಥಿಗಳಿಗೆ ಇನ್ನೂ ಹೆಚ್ಚುವರಿ ಪ್ರಶ್ನೆಗಳಿದ್ದಾವೆ, ಹೆಚ್ಚುವರಿ ಡೌಟ್ಸ್ಗಳಿದ್ದಾವೆ, ನಮ್ಗೆ ಯಾರನ್ನ ಕೇಳಬೇಕು ಇನ್ನತ್ತ ಗೊತ್ತಾಗ್ತಿಲ್ಲ ಅಂತಂದರೆ, ಅಥವಾ ಸಲಹೆ ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ನಮ್ಮ ಜೊತೆ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಲ್ನಲ್ಲಿ ಮಾತನಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಪ್ಷನ್ ಇರೋದಾಗಿರುತ್ತೆ. ಅದರ ಸೌಲಭ್ಯನ ಪಡ್ಕೊಳ್ಳೋದ್ರ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಅಭ್ಯರ್ಥಿಗಳಿಗೆ. ಸೊ ಯಾಕಂದರೆ ಸಾಕಷ್ಟು ನೂರಾರು ಮೆಸೇಜ್ಗಳು ಬರ್ತಿರುತ್ತೆ, ಆ ಎಲ್ಲದರ ನಡುವೆ ನಿಮ್ಮ ಒಂದು ಮೆಸೇಜ್ ನಮಗೆ ತಲುಪಬೇಕು ಅಂದರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ವಿದ್ಯಾರ್ಥಿಗಳ ಹೆಸರಿನ ಪಕ್ಕದಲ್ಲಿ ಅಂದರೆ ಅವರ ID ಪಕ್ಕದಲ್ಲಿ ಒಂದು ಲೋಗೋ ಬರುತ್ತೆ, ಅಂದರೆ ಕಿರೀಟ ಸಿಂಬಲ್, ಆ ಮುಖಾಂತರ ನಿಮ್ಮ ID ನಮಗೆ ಬೇಗ ತಲುಪುತ್ತೆ. ಮತ್ತು ಇತರ ಸೌಲಭ್ಯಗಳು ನಿಮಗೆ ಅಲ್ಲಿ ಸಿಗ್ತಿರುತ್ತೆ. ಒಂದು ಬ್ರಾಡ್ಕಾಸ್ಟ್ ಚಾನಲ್ಗೆ ಓಪನ್ ಆಗಿರೋದಾಗಿರ್ಬೋದು, ನಂತರದಲ್ಲಿ ಬೇರೆ ಒಂದು ನೋಟಿಫಿಕೇಶನ್ ವೀಕ್ಷಣೆ ಮಾಡೋದು ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನಿಮಗೆ ಪ್ರತಿಯೊಂದು ಮಾಹಿತಿಗಳು, ಸಲಹೆ, ಮಾರ್ಗದರ್ಶನ ನೀವು ಪಡ್ಕೊಳ್ಳೋದಕ್ಕೆ ನಿಮಗೆ ನೆರವಾಗುತ್ತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾ. ಸಾಕಷ್ಟು ಅಭ್ಯರ್ಥಿಗಳು ಸಾಕಷ್ಟು ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಮಾಡಿ ಸೀಟ್ಗಳನ್ನು ಕಳ್ಕೊತಾ ಇರ್ತೀರಾ, ಯಾರನ್ನ ಕೇಳಬೇಕು ಅಂತ ಗೊತ್ತಿರೋದಿಲ್ಲ, ಅಂಥ ಅಭ್ಯರ್ಥಿಗಳು ಸಹಾಯ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಿದ್ರೆ, ಸೆಕೆಂಡ್ ರೌಂಡ್ನ ಆಯ್ಕೆ ಮಾಡೋದ್ರ ಬಗ್ಗೆ ಹೇಳಿದರೆ, ಸೊ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕೋದ್ರ ಮುಖಾಂತರ ಅಭ್ಯರ್ಥಿಗಳು ಲಾಗಿನ್ ಆಗಬೇಕಾಗಿರುತ್ತೆ. ವೆಬ್ಸೈಟಲ್ಲಿ ಗೊತ್ತಿದೆ ಅನ್ಕೊಂಡಿದ್ದೀನಿ. ಅಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿದ ನಂತರದಲ್ಲಿ ಸೊ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ರೌಂಡ್ ಅಂತ ಆಪ್ಷನ್ ಕಾಣಿಸ್ತಿರುತ್ತೆ, ಗಮನಿಸ್ತಾ ಇರಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಅಲ್ಲಿ ಅಭ್ಯರ್ಥಿಗಳಿಗೆ ಲಾಗೌಟ್ ಪಕ್ಕದಲ್ಲಿ ಏನು ಮಧ್ಯದಲ್ಲಿ ಆಪ್ಷನ್ ಇರುತ್ತಲ್ಲ ನೆಕ್ಸ್ಟ್ ರೌಂಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ನೆಕ್ಸ್ಟ್ ರೌಂಡ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ. ಅಲ್ಲಿ ಅಭ್ಯರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಅಲ್ಲಿ ವುಡ್ ಯು ಲೈಕ್ ಟು ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ, ಅಭ್ಯರ್ಥಿಗಳಿಗೆ ಮುಂದಿನ ಸುತ್ತಿನ ಆಯ್ಕೆ ಬಯಸ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆನ ಕೇಳುತ್ತಲ್ಲಿ. ಸೊ ಅದಕ್ಕೆ ಅಭ್ಯರ್ಥಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಹೆಸರಾಗಿರ್ಬೋದು ಇರುತ್ತಲ್ಲಿ. ಮುಂದಿನ ಸುತ್ತಿನ ಆಯ್ಕೆಗೆ ಬಯಸ್ತೀರಾ ಅಂತಕ್ಕಂಥದ್ದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕಿರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ ಅಂದರೆ ನೆಕ್ಸ್ಟ್ ರೌಂಡ್ ಹೋಗಬೇಕಿರುತ್ತೆ ಅಂತ ಅಭ್ಯರ್ಥಿಗಳು ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅನ್ನು ಕೊಟ್ಟಾಗ ಅಲ್ಲಿ ಸಕ್ಸಸ್ಫುಲ್ ಇನ್ನೊಂದು ಮತ್ತೊಂದು ಅಂತೆಲ್ಲ ಬರುತ್ತೆ. ಅಂದರೆ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡಬೇಕಾದ್ರೆ ಈ ಒಂದು ಪ್ರಕ್ರಿಯೆ ಇರುತ್ತೆ. ಅಭ್ಯರ್ಥಿಗಳು ಜಸ್ಟ್ ಈ ರೀತಿಯಾಗಿ ನೆಕ್ಸ್ಟ್ ರೌಂಡ್ನ ಆಯ್ಕೆ ಮಾಡಬಹುದಾಗಿರುತ್ತೆ. ಇದನ್ನು ಆಯ್ಕೆ ಮಾಡಿದ ಹೊರತಾಗಿ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸುವುದಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ಯಾರ್ಯಾರಿಗೆ ಅನ್ವಯ ಆಗುತ್ತಿದ್ದು ಇದ್ರ ಬಗ್ಗೆ ಹೇಳುವಂತಂದ್ರೆ, ಅಭ್ಯರ್ಥಿಗಳಿಗೆ ಯಾರು ಅನ್ವಯ ಆಗಲ್ಲ, ಯಾರಿಗೆ ಇದೇ ಲಾಸ್ಟ್ ರೌಂಡ್ ಆಗಿರುತ್ತೆ. ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಅಷ್ಟೆಲ್ಲ ಸೀಟ್ ಸಿಕ್ತು, ಯಾರಿಗೆ ಇದೇ ಲಾಸ್ಟ್ ರೌಂಡ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಫಸ್ಟ್ ರೌಂಡಲ್ಲಿ ಯಾರಿಗೆ ಕಾಲೇಜ್ ಸಿಕ್ಕಿತ್ತು ಅಭ್ಯರ್ಥಿಗಳಿಗೆ, ಆದರೂ ಕೂಡ ಸೆಕೆಂಡ್ ರೌಂಡ್ಗೆ ಬೇಕು ನನಗೆ ಈ ಒಂದು ಕಾಲೇಜ್ ಬೇಡ ಅಂತಕ್ಕಂಥ ಸೆಕೆಂಡ್ ರೌಂಡ್ಗೆ ಬಂದಂಥ ಅಭ್ಯರ್ಥಿಗಳಿಗೆ ಈ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಅಂತಿಮ ಆಗಿರುತ್ತೆ. ನೀವು ನೆಕ್ಸ್ಟ್ ರೌಂಡ್ ಕೊಟ್ಟರು ಕೂಡ ತಗೊಳುತ್ತೆ, ಬಟ್ ಪರಿಗಣಿಸಲ್ಲ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಕಾರಣಕ್ಕೆ ಅಭ್ಯರ್ಥಿಗಳು ಇವಾಗ ಕೊಡ್ತಿದೆ ತಗೋತಿದೆ ಹಾಗೆ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸಲ್ಲ ಅಂತ ಇಲಾಖೆಯವರು ಕೊಟ್ಟಿರುವಂಥ ಮಾಹಿತಿನ ಸ್ಕ್ರೀನ್ ಮುಖಾಂತರ ನೋಡ್ತಿದ್ದೀರಾ. ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿ ಸೆಕೆಂಡ್ ರೌಂಡಲ್ಲಿ ಮತ್ತೆ ಕಾಲೇಜ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಇದೇ ಕೊನೆಯ ಅವಕಾಶ ಆಗಿರುತ್ತೆ. ಮತ್ತೆ ಮುಂದಿನ ಸುತ್ತಿಗೆ ಅವರಿಗೆ ಪರಿಗಣಿಸುವುದಿಲ್ಲ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು. ನೆಕ್ಸ್ಟ್ ನೋಡುವಂಥದ್ದು ಇನ್ನೊಂದಾಗಿ, ಹಾಗಾದ್ರೆ ಯಾರಿಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅನ್ಕೊಳ್ಳಿ, ಸೆಕೆಂಡ್ ರೌಂಡಲ್ಲಿ ಇವಾಗ ಕಾಲೇಜ್ ಸಿಕ್ಕಿದೆ ಅಂದರೆ ಇದು ನಿಮ್ಮ ಒಂದು ಮೊದಲ ಒಂದು ಸುತ್ತು ಥರ ಆಗಿರುತ್ತೆ, ಪರಿಗಣಿಸ್ತಾರೆ ಆ ರೀತಿಯಾಗಿ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇವಾಗ ಸೆಕೆಂಡ್ ರೌಂಡಲ್ಲಿ ಫಸ್ಟ್ ಟೈಮ್ ಕಾಲೇಜ್ ಅಲಾಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡ್ಗೆ ಅವಕಾಶ ಇರುತ್ತೆ. ನೀವು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡ್ಕೋಬೋದಿರುತ್ತೆ. ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತಕ್ಕಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ ಹೋಗ್ಬೋದಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಥರ್ಡ್ ರೌಂಡ್ಗೆ ನಿಮಗೆ ಅರ್ಹತೆ ಇರುತ್ತೆ, ಅವಕಾಶ ಇರುತ್ತೆ. ನಂತರದಲ್ಲಿ ಯಾರಿಗೆ ಇದು ಕೊನೆಯ ಅವಕಾಶ ಅಂದರೆ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಇದೇ ಕೊನೆಯ ಅವಕಾಶ ಆಗಿರುತ್ತೆ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀವಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಇವಾಗ ಥರ್ಡ್ ರೌಂಡ್ಗೆ ಸಂಬಂಧಪಟ್ಟಂತೆ ಇವಾಗ ಸ್ಟಾರ್ ಮಾರ್ಕ್ ಬಂದಿರುವಂಥ ಅಭ್ಯರ್ಥಿಗಳಿದೆಯಲ್ಲ, ಸೊ ಅವ್ರಿಗೆ ಅವಕಾಶ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ನಮ್ಮದು, ಥರ್ಡ್ ರೌಂಡ್ಗೆ ಅವಕಾಶ ಇರುತ್ತಾ ಅಂತ ಹೇಳಿದ್ರೆ ಹೌದು ಅವಕಾಶ ಇರುತ್ತೆ. ಬಟ್ ಅಭ್ಯರ್ಥಿಗಳಿಗೆ ಆಟೋಮೆಟಿಕ್ಲಿ ಅದು ಸೆಕೆಂಡ್ ರೌಂಡ್ಗೆ ಥರ್ಡ್ ರೌಂಡ್ಗೆ ತಗೊಳುತ್ತೆ. ನೀವೇನು ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಟಾರ್ ಮಾರ್ಕ್ ಬಂದಂಥ ಅಭ್ಯರ್ಥಿಗಳಿಗೆ ಕಾಮನ್ ಆಗಿ ಫಸ್ಟ್ ರೌಂಡಲ್ಲಿ ಸ್ಟಾರ್ ಬಂದಿತ್ತು, ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ಅಭ್ಯರ್ಥಿಗಳಿಗೆ ಆಟೋಮೆಟಿಕ್ಲಿ ಥರ್ಡ್ ರೌಂಡ್ಗೆ ತಗೊಳುತ್ತೆ. ಇನ್ನೊಂದು ಪ್ರಶ್ನೆ, ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಎಲ್ಲೂ ಕೂಡ ಮಾಹಿತಿ ಇದುವರೆಗೂ ಕೂಡ ಕೊಟ್ಟಿಲ್ಲ. ಕಳೆದ ವರ್ಷಗಳಲ್ಲೂ ಕೂಡ ಕೆಲವೊಮ್ಮೆ ಕನ್ಸಿಡರ್ ಮಾಡೋರು ಕೆಲವೊಮ್ಮೆ ಕನ್ಸಿಡರ್ ಮಾಡ್ತಿಲ್ಲ, ಅದು ಡೌಟಲ್ಲಿರುವಂಥದ್ದಾಗಿರುತ್ತೆ. ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಸೆಕೆಂಡ್ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ. ಅರ್ಥ ಆಯಿತು ಅನ್ಕೊಂಡು ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅವ್ರನ್ನು ಪರಿಗಣಿಸೋ ಸಾಧ್ಯತೆ ಇರುತ್ತೆ, ಬಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಪ್ರಕಾರ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಸೊ ನಂತರದಲ್ಲಿ ಇವಾಗ ಹೆಸರೇ ಬಂದಿಲ್ಲ, ನಮ್ಮದು ಫಸ್ಟ್ ರೌಂಡಲ್ಲೂ ಹೆಸರು ಬಂದಿಲ್ಲ, ಸೆಕೆಂಡ್ ರೌಂಡಲ್ಲೂ ಹೆಸರು ಬಂದಿಲ್ಲ. ನಾವೇನು ಮಾಡಬೇಕಾಗಿದ್ರೆ, ಈಗ
2 ಬಾರಿ ಸ್ಟಾರ್ ಮಾರ್ಕ್ ಬಂದಿದ್ದಿಲ್ಲ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲೂ ಅವರು ಆಟೋಮೆಟಿಕ್ಕಾಗಿ ಥರ್ಡ್ ರೌಂಡ್‌ಗೆ ಕನ್ಸಿಡರ್ ಆಗ್ತೀರಾ. ಮತ್ತು ಅಲ್ಲೂ ಅದೇ ಮಿಸ್ಟೇಕ್‌ಗಳನ್ನು ಮಾಡಕ್ಕೆ ಹೋಗಬೇಡಿ. ಎಚ್ ಕೆ ಕಾಲೇಜ್ ಆಯ್ಕೆ ಮಾಡಿ. ಏನು ಸೂಕ್ತ ಮಾರ್ಗದರ್ಶನ ಸಲಹೆ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಇನ್ಸ್ಟಾಗ್ರಾಮ್‌ನಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಅಭ್ಯರ್ಥಿಗಳಿಗೆ ಈ ಸೌಲಭ್ಯ ಸಿಗುವಂಥದ್ದಿರುತ್ತೆ. ಹೆಚ್ಚುವರಿ ಸೂಕ್ತ ಸಲಹೆ ಮಾರ್ಗದರ್ಶನ ಮುಖಾಂತರ ಯಾವ ಥರ ಕಾಲೇಜ್ ಆಯ್ಕೆ ಮಾಡಬೇಕು, ಎಲ್ಲಿ ಕಾಲೇಜ್ ಆಯ್ಕೆ ಮಾಡಬೇಕು, ನಿಮ್ಮ ಪರ್ಸೆಂಟೇಜ್‌ಗೆ ಎಷ್ಟು ಕಾಲೇಜ್‌ಗಳನ್ನು ಆಯ್ಕೆ ಮಾಡಬೇಕಿರುತ್ತೆ, ಪ್ರತಿಯೊಂದು ಮಾಹಿತಿ ನೀವು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಮತ್ತು ಬಿ.ಎಡ್ ಮೋರ್ ವೀಡಿಯೋಸಲ್ಲೂ ಕೂಡ ಯೂಟ್ಯೂಬ್‌ನಲ್ಲಿ ಒಂದು ಮೆಂಬರ್ ಆಪ್ಷನ್ ಕೂಡ ಇರೋದಾಗಿರುತ್ತೆ. ಅದರ ಮುಖಾಂತರನೂ ವೀಡಿಯೋಸ್ಗಳಿದ್ದಾವೆ. ಅದನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ನಿಮ್ಗೆ ಅರ್ಥ ಆಗುತ್ತೆ. ಹೆಚ್ಚಿನ ಒಂದಿರಿ ಗೈಡೆನ್ಸ್‌ಗಳು ಅಲ್ಲಿ ಸಿಗ್ತದೆ ಅಂತಲೂ ಕೂಡ ಹೇಳ್ತಾ, ಮತ್ತು ಲೈವ್ ಸ್ಟ್ರೀಮ್‌ಗೆ ಬಂದಾಗಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನೇ ಹೇಳ್ತಿರುವಂಥ ಉದ್ದೇಶ ಏನಂದರೆ ಅಭ್ಯರ್ಥಿಗಳಿಗೆ ಯಾರನ್ನ ಕೇಳಬೇಕು, ಏನು ಎತ್ತ ಬಿ.ಎಡ್‌ನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಏನೂ ಗೊತ್ತಾಗೋದಿಲ್ಲ. ಆ ರೀಸನ್ನಿಂದ ಇವುಗಳನ್ನು ತಿಳಿಸ್ತಾ ಇರೋದಾಗಿರುತ್ತೆ ಅಂತ ತಿಳಿಸ್ತಾ, ಈಗ ನಂತರದಲ್ಲಿ ಅಭ್ಯರ್ಥಿಗಳಿಗೆ ಹೆಸರೇ ಬಂದಿಲ್ಲ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಆಟೋಮೆಟಿಕ್ಲಿ ನಿಮಗೆ ನೆಕ್ಸ್ಟ್ ರೌಂಡ್ ಅಂತ ಅಥವಾ ಲಾಗಿನ್ ಆಗಿ ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಏನೋ ಆಪ್ಷನ್ ಬರೋದಿಲ್ಲ ಅಲ್ಲ ಅಭ್ಯರ್ಥಿಗಳಿಗೆ. ಅಲ್ಲಿ ಚಲನ್ ಜನರೇಟ್ ಆಗಿರ್ಬೋದು, ನೆಕ್ಸ್ಟ್ ರೌಂಡ್‌ಗೆ ಮಾತ್ರ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಆ ಕಾರಣಕ್ಕೆ ಸೀಟ್ ಸಿಕ್ಕಿರುವಂಥವ್ರಾಗಿರ್ಬೋದು ಅವ್ರಿಗೆ ಮಾತ್ರ ಅಲ್ಲಿ ಆಪ್ಷನ್ ಬಂದಿರುತ್ತೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಲಿಕ್ಕೆ. ಸ್ಟಾರ್ ಮಾರ್ಕ್ ಬಂದವ್ರಿಗೆ ಆಟೋಮೆಟಿಕ್ಕಾಗಿ ಥರ್ಡ್ ರೌಂಡ್‌ಗೆ ಎಲಿಜಿಬಲ್ ಇರ್ತೀರಾ. ನಂತರದಲ್ಲಿ ಅಂದರೆ ಯಾರು ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡು ಯಾರಿಗೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳಿದೆ ಅಂತ. ಮತ್ತು ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಆಟೋಮೆಟಿಕ್ಕಾಗಿ ಎಲಿಜಿಬಲ್ ಇದ್ದೇ ಇರ್ತೀರಾ ನೀವು ಥರ್ಡ್ ರೌಂಡ್‌ಗೆ. ಅಲ್ಲಿ ಪರ್ಸೆಂಟೇಜು ಕಟ್ ಆಫ್ ಅವುಗಳ ಆಧಾರದ ಮೇಲೆ ನಿಮಗೆ ಎಲಿಜಿಬಿಲಿಟಿ ಸಿಗುವಂಥದ್ದು ಇರುತ್ತೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಹೆಸರೇ ಬಂದಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಥರ್ಡ್ ರೌಂಡ್‌ಗೆ ವೆಯ್ಟ್ ಮಾಡಿ ಕಾಯ್ಬೋದಾಗಿರುತ್ತೆ. ನಿಮ್ಮೊಂದು ಪರ್ಸೆಂಟೇಜು ಕಟ್ ಆಫ್ ಇವು ಬೇರೆ ಬೇರೆ ರೀಸನ್ಸಲ್ಲಿ ಅದು ಅನ್ವಯ ಆಗಿ ನಿಮ್ಮನ್ನ ಕನ್ಸಿಡರ್ ಅಂತ ಆಗ್ತೀರಾ. ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಅವು ಬಂದಾಗ ಮಾಹಿತಿನ ಕೂಡ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋನ ಶೇರ್ ಮಾಡೋರಿಗೆ ಒಂದು ಮಾಹಿತಿನ ತಲುಪಿಸಿ ಅಭ್ಯರ್ಥಿಗಳೇ. ಆಲ್ ದಿ ಬೆಸ್ಟ್.